ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿ ನೋಡಬೇಕು. ನಾವು ಯಾವಾಗ ಪ್ರಕೃತಿ ನೋಡಲ್ವೋ, ಯಾವಾಗ ಪ್ರಕೃತಿಯಲ್ಲಿರುವಂತಹ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಳ್ಳಲ್ವೋ, ಯಾವಾಗ ನಾವು ಪ್ರಕೃತಿಯಲ್ಲಿ ಸಿಗುವಂತಹ ಏನೇ ಆಗಲಿ ಪದಾರ್ಥಗಳು ಸೇವಿಸುವುದಿಲ್ಲವೋ, ಆಗ ನಮಗೆ ಅನೇಕ ರೀತಿ ಕಾಯಿಲೆಗಳು ಬರ್ತದೆ. ಆ ಕಾಯಿಲೆಗಳು ತಡೆಗಟ್ಟಬೇಕಂದ್ರೆ, ಆ ಕಾಯಿಲೆಗಳನ್ನು ನಮಗೆ ಬರಬಾರ್ದು ಅಂದರೆ ನಾವು ಪ್ರಿಕಾಷನ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಅಂದರೆ ಮುನ್ನೆಚ್ಚರಿಕೆ. ಆ ಮುನ್ನೆಚ್ಚರಿಕೆ ಕ್ರಮ ನಾವು ಯಾವಾಗ ಅನುಸರಿಸ್ತೀವೋ ಆಗ ಯಾವುದೇ ಕಾಯಿಲೆ ಕಸಾಡು ಬರಲ್ಲ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ. ಅದರಲ್ಲಿ ತಜ್ಞರು, ಹಿರಿಯರು, ವಿಜ್ಞಾನಿಗಳು ಕಂಡಿಡ್ತಕ್ಕಂತಹ ಅನೇಕ ಗಿಡ ಮರಗಳನ್ನು, ಅದರ ಹೆಸರುಗಳನ್ನು ಹೇಳ್ತಾರೆ, ತಿಳಿಸುತ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿ ಪ್ರಕಾರ ನಾವು ಅವುಗಳನ್ನು ಉಪಯೋಗಿಸ್ಕೊತ ಬಂದರೆ ನಮಗೆ ಯಾವುದೇ ಕಾಯಿಲೆ ಕಸಾರಗಳು ಬರಲ್ಲ. ನಾವೇನು ಮಾಡ್ತೀವಿ, ರೆಡಿಮೇಡ್, ಪ್ರತಿಯೊಂದಕ್ಕೂ ರೆಡಿಮೇಡು, ಫಾಸ್ಟ್ ಫುಡ್ಡು. ಈ ರೆಡಿಮೇಡು ಫಾಸ್ಟ್ ಫುಡ್ಡಿಂದ ನಮಗೆ ಅನೇಕ ಕಾಯಿಲೆಗಳು ಬರ್ತಾಯಿದೆ. ಅದನ್ನು ತಡೆಗಟ್ಟಬೇಕು. ನಾವು ಸ್ವಲ್ಪ ಸಮಯ ಎತ್ಕೊಳ್ಳುತ್ತೆ, ಆದರೆ ಅದಕ್ಕೆ ಯೋಚನೆ ಮಾಡಬಾರ್ದು. ಆದರೂ ಸ್ವಲ್ಪ ಸಮಯವನ್ನು ಅದಕ್ಕೆ ಸೀಮಿತಪಡಿಸಿ ನಾವು ಅವುಗಳನ್ನು ಚೆನ್ನಾಗಿ ಬೇಯಿಸಿ ಅದಕ್ಕೆ ಸಮಯಕ್ಕೆ ತಕ್ಕಂತೆ ನಾವು ಅದನ್ನು ಬೇಯಿಸಿ ಸೇವನೆ ಮಾಡೋದ್ರಿಂದ ಅದು ನಮಗೇನು ತೊಂದರೆ ಇಲ್ಲ. ಅದೇ ಈಗ ಫಾಸ್ಟ್ ಫುಡ್, ಆ ಕುಕ್ಕರ್ ಅಂತ ಅದನ್ನು ಉಪಯೋಗಿಸ್ಕೊಂಡು ಅದೇನಾಗಿದೆ, ಫಾಸ್ಟ್ ಫುಡ್ಡಾಗಿ ಪರಿವರ್ತನೆ ಆಗಿ ನಮ್ಮ ದೇಹದಲ್ಲಿ ಅನೇಕ ರೀತಿ ವಿಷಕಾರಿ ಅಂಶಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ನೋಡಿ, ಇದು ರತ್ನಗಂಧಿ ಅಂತಾರೆ ಇದನ್ನು. ಈ ರತ್ನಗಂಧಿ ಮರ ಆರ್ನಮೆಂಟಲ್ಲಾಗಿ ಎಲ್ಲ ಕಡೆ ಹಾಕಿರ್ತಾರೆ. ಆದರೆ ಇದೇನಪ್ಪ ಅಂದರೆ, ಹೆಣ್ಣು ಮಕ್ಕಳಿಗೆ ಅನೇಕ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡೋ ಶಕ್ತಿ ದಕ್ಕಿದೆ. ಅವರುಗಳಿಗೆ ಈ ಬಹಿಷ್ಠತೆ ಅಂತೀವಲ್ಲ, ಆ ಒಂದು ಬಹಿಷ್ಠತೆ ಸಮಯದಲ್ಲಿ ಕೆಂಪು ಬಟ್ಟೆ ಜಾಸ್ತಿ ಹೋಗ್ತಾಯಿರ್ತದೆ ಮತ್ತು ಕಿಬ್ಬಟ್ಟೆ ನೋವು ಬರ್ತಾಯಿರ್ತದೆ. ಅಂತಹ ಸಮಯದಲ್ಲಿ 15 ದಿವಸ ಈ ಹೂವನ್ನು ಒಂದಿಷ್ಟು ಸೇಕರಿಸಿಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ದೊಡ್ಡ ಗ್ಲಾಸಿನ ಚೆನ್ನಾಗಿ ಕಾಯಿಸಿ ಅದನ್ನು ಶೋಧಿಸ್ಕೊಂಡು ಸ್ವಲ್ಪ ಕರಿಬೇಳೆ, ಸ್ವಲ್ಪ ಕರಿಮೆಣಸು ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಖಾಲಿ ಹೊಟ್ಟೆಗೆ 15 ದಿವಸ ಮಾಡಿ ನಿಲ್ಲಿಸಿ, ಒಂದು 3-4 ದಿವಸ ಮತ್ತು 15 ದಿವಸ ಮಾಡಿ. ಈ ಥರ ಮಾಡ್ತಾ ಬಂದರೆ ಶಾಶ್ವತವಾಗಿ ಆ ಒಂದು ತೊಂದರೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ, ಈ ರತ್ನಗಂಧಿಗೆ. ಇದು ಕಾಂಡ, ಬೇರು ಎಲ್ಲನೂ ನಮಗೆ ಔಷಧಿಯುಕ್ತ ಆಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಹೋಗಲಿ, ಎಲ್ಲರೂ ಪ್ರತಿಯೊಬ್ಬರು ನೋಡಲಿ. ನಮಸ್ಕಾರ ಸ್ನೇಹಿತರೆ.